ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್. ಅದು BPL ಆಗಿರಲಿ ಅಥವಾ APL ಕಾರ್ಡ್ ಆಗಿರಲಿ. ಹೌದು ಸ್ನೇಹಿತರೆ, ನಿಮಗೆ ಸಕ್ಕರೆ ಜೊತೆಗೆ ಉಪ್ಪು ಜೊತೆಗೆ ಬೇಳೆಕಾಳುಗಳು ಇನ್ನಿತರ ವಸ್ತುಗಳು ನಿಮಗೆ ಇಂದಿರಾ ಕಿಟ್ನ ಮುಖಾಂತರ ನಿಮಗೆ ವಿತರಣೆ ಆಗ್ತಾ ಇದೆ. ಬಹಳಷ್ಟು ಜನರು ಇದರ ಬಗ್ಗೆ ಕ್ವಶನ್ ಮಾಡ್ತಾನೆ ಇದ್ರಿ, ಕಮೆಂಟ್ಗಳು ಬರ್ತಾನೆ ಇದ್ವು. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಹೋದ 2025 ನವೆಂಬರ್ನಲ್ಲಿನೇ ಕೊಡಬೇಕಾಗಿತ್ತು ಅಥವಾ ಫೆಬ್ರವರಿ ತಿಂಗಳಲ್ಲಿನೇ ಕೊಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ರೂಲ್ಸನ್ನು ಮತ್ತೆ ಚೇಂಜ್ ಮಾಡಿ ನಿಮಗೆ ಈ ಅಕ್ಕಿ ವಿತರಣೆ ಮಾಡ್ತಾಯಿದ್ರು. ಆದರೆ ದಿಢೀರನೆ ಈಗ ನವೆಂಬರ್ನಲ್ಲಿ ಕೂಡ ಬದಲಾವಣೆ ಮಾಡಿ ಈ ಕಿಟ್ಗಳನ್ನು ವಿತರಣೆ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಕೊಡಲಿಲ್ಲ. ಯಾಕೆ? ಈ ಒಂದು ಕ್ವಶನ್ ಕೂಡ ಪ್ರತಿಯೊಬ್ಬರಲ್ಲಿದೆ. ಜೊತೆಗೆ ಇನ್ನೂ ಯಾಕೆ ಡಿಲೇ ಮಾಡ್ತಾ ಇದೆ? ಈ ತಿಂಗಳಲ್ಲಿ ಕೊಡಬಹುದಾಗಿತ್ತಲ್ವ ಹೊಸ ವರ್ಷಕ್ಕೆ, ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ? ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ಕೊಡಬೇಕು ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಈ ರೇಷನ್ಸ್ ಕಾರ್ಡ್ ಇದ್ದಂಥವರು, ಅದು BPL ಆಗಿರಲಿ APL ಆಗಿರಲಿ, ವಿಡಿಯೋನ ನೋಡ್ತಾ ಇದ್ದರೆ ಕೊನೆವರೆಗೂ ವಾಚ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ. ಈ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ಈ ರೇಷನ್ ಕಾರ್ಡ್ ಇದ್ದಂಥವರಿಗೆ ಮೊದಲು ಏನು ಮಾಡ್ತಾ ಇದ್ರಪ್ಪ ಅಂದರೆ ನಿಮಗೆ ಅಕ್ಕಿನೇ ಕೊಡ್ತೇವೆ ನಾವು ಅಂತ ಹೇಳ್ತಾ ಇದ್ರು. 5 kg ಅಕ್ಕಿ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇತ್ತು. ಇನ್ನು ಉಳಿದಂತಹ 5 kgಯನ್ನು ನಾವು ಕೊಡ್ತೇವೆ, 10 kg ಅಕ್ಕಿಯನ್ನು ನಿಮಗೆ ಕೊಡ್ತೇವೆ ಪ್ರತಿ ತಿಂಗಳು ಅಂತ ಮಾತನ್ನು ಕೊಟ್ಟಿದ್ರು ಗ್ಯಾರಂಟಿ ಯೋಜನೆಯಲ್ಲಿ. ಆದರೆ ಅಕ್ಕಿ ಸರ್ಕಾರದ ಬಳಿ ಇರಲಿಲ್ಲ. ಗ್ಯಾರಂಟಿ ಏನೋ ಕೊಟ್ಟರು, ಆದರೆ ಅಕ್ಕಿನೇ ಸರ್ಕಾರದ ಬಳಿ ಇರಲಿಲ್ಲ ಸ್ಟಾಕ್ ಅನ್ನುವಂತಹ ಕಾರಣಕ್ಕಾಗಿ ಈ ಅಕ್ಕಿಯ ಬದಲಾಗಿ ನಿಮಗೆ ದುಡ್ಡನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ದುಡ್ಡನ್ನು ಕೊಡ್ತಾ ಸರ್ಕಾರ 1 ತಿಂಗಳದ್ದು ಕೊಡೋದು, 2 ತಿಂಗಳದ್ದು ಬಿಡೋದು, ಈ ರೀತಿ ಮಾಡ್ತಾನೆ ಬಂತು. ಕೇಂದ್ರ ಸರ್ಕಾರದ ಬಗ್ಗೆ ಬಳಿ ಅಕ್ಕಿ ಶಾರ್ಟೇಜ್ ಇದೆಯಾ, ಅಕ್ಕಿ ಇದೆಯಾ ಅಂತ ಕೇಳಿದಾಗ ದಾಸ್ತಾನು ಸರ್ಕಾರದ ಬಳಿ ಇರಲಿಲ್ಲ. ಅಂದರೆ ಕೇಂದ್ರ ಸರ್ಕಾರದ ಬಳಿನೂ ಕೂಡ ಖರೀದಿ ಮಾಡಿ ನಮಗೆ ಕೊಡಬೇಕಂದ್ರೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ವಿತರಣೆ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದ ಬಳಿ ಶಾರ್ಟೇಜ್ ಇತ್ತು ಅಕ್ಕಿ. ಹಾಗಾಗಿ ನಮ್ಮ ಹತ್ರ ಇಲ್ಲಪ್ಪ ಅಂತ ಹೇಳಿದ್ರು. ತದನಂತರ ಮತ್ತೆ ದುಡ್ಡನ್ನು ಕೊಡಲಿಕ್ಕೆ ಮುಂದಾಗಿ ಕೊನೆಯ ಪಕ್ಷ ನಾವು ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತ ಒಂದು ಹಾವಳಿ ಎದ್ದಿತು. ಅದಕ್ಕೆ ಸರ್ವೆ ಕೂಡ ಮಾಡಿದ್ರು KH ಮುನಿಯಪ್ಪನವರು, ಆಹಾರ ಇಲಾಖೆಯ ಸಚಿವರು. ಏನೇ ಆಹಾರ ಇಲಾಖೆಯ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಕೊಡೋದಾಗಿದ್ರೆ, ಡಿಸಿಷನ್ ತಗೊಳ್ಳೋದಾಗಿದ್ರೆ KH ಮುನಿಯಪ್ಪನವರು ತೆಗೆದುಕೊಳ್ತಾರೆ. ಹಾಗಾಗಿ KH ಮುನಿಯಪ್ಪನವರು ಈ ಅಕ್ಕಿಯ ಬದಲಾಗಿ ನಾವು ದುಡ್ಡಿನ ಬದಲಾಗಿ ನಾವು ಈ ವಸ್ತುಗಳನ್ನು ಕೊಟ್ಟರೆ ಹೇಗೆ ಅಂತ ಸರ್ವೆ ಮಾಡ್ತಾರೆ. ಸರ್ವೆನಲ್ಲಿ 93% ಫಲಾನುಭವಿಗಳು ಏನು ಹೇಳ್ತಾರೆ, ನಮಗೆ ದುಡ್ಡು ಬೇಡ, ಅಕ್ಕಿ ಕೊಡಿ ಅಥವಾ ವಸ್ತುಗಳನ್ನು ಕಿಟ್ಟನ್ನು ವಿತರಣೆ ಮಾಡಿ, ಏನಾದರೂ ಡಿಫ್ರೆಂಟ್ ಟೈಪ್ ಟ್ರೈ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಇದರ ಮೇರೆಗೆ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸಲಿಕ್ಕೆ ಮಾತುಕತೆ ಆಯಿತು. ಉಳಿದಂತಹ ಎಲ್ಲ ವಸ್ತುಗಳು ಅಂದರೆ ಸಕ್ಕರೆ ಆಗಿರಲಿ, ಬೇಳೆಕಾಳುಗಳಾಗಿರಲಿ, ರಾಗಿ ಆಗಿರಲಿ, ಅಂದರೆ ರಾಗಿ ತಿಂತಕ್ಕಂತಹ ಪ್ರದೇಶದಲ್ಲಿ ರಾಗಿ ಕೊಡಬಹುದು, ಜೊತೆಗೆ ಅಡುಗೆ ಎಣ್ಣೆ, ಗಾಣದ ಎಣ್ಣೆ ಅಂತ ಕರಿತೀವಿ. ಹಾಗಾಗಿ ಈ ವಸ್ತುಗಳನ್ನು ಕೊಡಲಿಕ್ಕೆ ರೆಡಿ ಆದರು. ಆದರೆ ಸಚಿವ ಸಂಪುಟ ಸಭೆಯೊಂದನ್ನು ಕರೆದರು. ಅದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಮಾಹಿತಿಯ ಪ್ರಕಾರ ಸಚಿವ ಸಂಪುಟ ಸಭೆಯಲ್ಲಿ ಈ ಡಿಸಿಷನ್ ಫೇಲ್ ಆಗಿ ನಾವು ಮತ್ತೆ ಅಕ್ಕಿಯನ್ನೇ ಈ ಒಂದು ದುಡ್ಡನ್ನೇ ಕೊಡೋಣ ಅಂತ ಕೊಡ್ತಾ ಬಂದರು. ಕೊನೆಯ ಪಕ್ಷ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಅಕ್ಕಿ ಇದೆಯಾ, ದಾಸ್ತಾನು ಇದೆಯಾ ಅಂತ ಮತ್ತೆ ಕೇಳಿದಾಗ ಅಕ್ಕಿ ಕೇಂದ್ರ ಸರ್ಕಾರದ ಬಳಿ ಇತ್ತು ದಾಸ್ತಾನು. ಹಾಗಾಗಿ ನಮ್ಮ ಕಡೆ ಇದೆ, ನೀವು ತೆಗೆದುಕೊಳ್ಬಹುದು, ಖರೀದಿ ಮಾಡ್ಕೊಳ್ಬಹುದು ಅಂತ ಹೇಳಿದಾಗ ಈ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಫೆಬ್ರವರಿ ತಿಂಗಳಲ್ಲಿ 1 ತಿಂಗಳ ದುಡ್ಡು ಕೊಡಲಿಲ್ಲ, ಈ ಕಡೆ ಅಕ್ಕಿನೂ ಕೂಡ ಕೊಡಲಿಲ್ಲ. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರಬರಾಜು ಆಗಬೇಕು. ಹಾಗಾಗಿ ದಾಸ್ತಾನು ಇರಲಿಲ್ಲ. ದಾಸ್ತಾನು ಇಲ್ಲಿಂದ ಇಲ್ಲೇ ಬರುವ ತನಕ ಫೆಬ್ರವರಿ 1 ತಿಂಗಳು ಹೊರಟೋಯ್ತು. ಮಾರ್ಚ್ನಲ್ಲಿ ನಮಗೆ ತಲಾ ಒಬ್ಬರಿಗೆ 15 kg ಆಗಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ 15 kg ಅಕ್ಕಿಯನ್ನು ಕೊಟ್ಟರು. ಅದಾದ ಬಳಿಕ ಸ್ನೇಹಿತರೆ 15 kg ಅಕ್ಕಿಯ ನಂತರ ಏಪ್ರಿಲ್ನಲ್ಲಿ ಮತ್ತು ಅದೇ ರೀತಿಯಾಗಿ ಈ ಮೇನಲ್ಲಿ, ಜೂನ್ನಲ್ಲಿ, ಹೀಗೆ ಎಲ್ಲ ತಿಂಗಳಲ್ಲಿ 10 kg ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಬಂದು ನವೆಂಬರ್ ತಿಂಗಳಲ್ಲಿ ಅಕ್ಕಿ ಬೇಡ, ಕೇಂದ್ರ ಸರ್ಕಾರದ ಬಳಿಯಿಂದ ನಾವು ತೆಗೆದುಕೊಳ್ಳೋದು ಬೇಡ, ನಾವು ಕಿಟ್ಟನ್ನು ವಿತರಣೆ ಮಾಡಿದ್ರೆ ಹೇಗೆ ಅಂತ KH ಮುನಿಯಪ್ಪನವರು ಥಿಂಕ್ ಮಾಡಿ ಮತ್ತೆ CM ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಮಾಡಿ ಈ ಕಿಟ್ಗಳ ವಿತರಣೆ ಮಾಡಲಿಕ್ಕೆ ಸಿದ್ಧರಾಗಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ನ ಮುಖಾಂತರ ನಮಗೆ ವಿತರಣೆ ಮಾಡಲಿಕ್ಕೆ ಸಿದ್ಧರಾಗ್ತಾರೆ.
ಆದರೆ ಅಕ್ಕಿಯನ್ನು ಸರಬರಾಜು ಮಾಡಿ ಅಳೆದು ಕೊಡುವ ಹಾಗೆ ಈ ವಿಷಯ ಸುಲಭವಲ್ಲ, ಈ ಕಿಟ್ ವಿತರಣೆ ಸುಲಭವಲ್ಲ. ಯಾಕಂದರೆ ಇದರದೇ ಆದಂತಹ ಪ್ಯಾಕೆಟ್ಗಳು ರೆಡಿ ಆಗಬೇಕು ಪ್ರತಿಯೊಂದು. ಈಗ ಗಾಣದ ಎಣ್ಣೆ 1 kg ಬೇರೆ ರೆಡಿ ಆಗಬೇಕು, ಸಕ್ಕರೆ ಬೇರೆ ರೆಡಿ ಆಗಬೇಕು, ಉಪ್ಪು ಬೇರೆ ಆಗಬೇಕು, ಬೇಳೆಕಾಳುಗಳು ಬೇರೆ, ರಾಗಿ ಬೇರೆ, ಹೀಗೆ ಪ್ರತಿಯೊಂದು ವಸ್ತುಗಳು ಬೇರೆ ಬೇರೆ ರೆಡಿಯಾಗಿ ಪ್ರತಿಯೊಂದು ಐಟಮ್ಸ್ಗಳು ಒಂದೇ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಸೇರಿ ಇಂದಿರಾ ಕಿಟ್ ಅಂತ ಪ್ಯಾಕೆಟ್ ರೆಡಿ ಆಗಬೇಕು. ಸೊ ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಟೈಮ್ ಬೇಕಲ್ಪ. ಕೇವಲ ಸರಬರಾಜು ಮಾಡಿ ಅಕ್ಕಿಯನ್ನು ಅಳೆದು ಕೊಟ್ಟರೆ ಅಕ್ಕಿ ವಿತರಣೆ ಆಗಿಬಿಡ್ತಾ ಇತ್ತು. ಆದರೆ ಕಿಟ್ಗಳು ಹಾಗಲ್ಲ, ಇದಕ್ಕೆ ರೆಡಿ ಆಗಬೇಕು, ಇದರದೇ ಆದಂತಹ ಕಾರ್ಮಿಕರು ಇರ್ತಾರೆ. ಅದರಿಂದ ಇಲ್ಲಿಯವರೆಗೂ ಕೂಡ ವಿತರಣೆ ಆಗಿ ಇಲ್ಲಿ ಕಡೆ ಸರಬರಾಜು ಆಗಿ ನ್ಯಾಯಬೆಲೆ ಪ್ರತಿಯೊಂದು ಅಂಗಡಿಯಲ್ಲಿ ಸರಬರಾಜು ಆಗಬೇಕಲ್ವಾ. ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮ ಅಲ್ಲದೆ ಹಳ್ಳಿ ಅಲ್ಲದೆ ಪ್ರತಿಯೊಂದು ಮೂಲೆಗಳಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಕಿಟ್ಗಳು ಹೋಗಿ ಸೇರಬೇಕಂದ್ರೆ ಟೈಮ್ ತೆಗೆದುಕೊಳ್ಳುತ್ತದೆ. 1 ತಿಂಗಳು ಅಥವಾ 2 ತಿಂಗಳಲ್ಲಿ ಆಗ್ತಕ್ಕಂತಹ ಕೆಲಸ ಅಂತೂ ಇದಲ್ಲ. ಯಾಕಂದರೆ ಹೀಗೆ ಕಿಟ್ಗಳು ರೆಡಿ ಮಾಡಿಕೊಂಡು ವಿತರಣೆ ಮಾಡಿದ್ದೇ ಆದರೆ ಇನ್ನೊಂದು ತಿಂಗಳು ಮುಗಿದೋಗಿರುತ್ತೆ, ಮತ್ತೊಂದು ತಿಂಗಳ ಕಿಟ್ಟನ್ನು ರೆಡಿ ಮಾಡ್ಕೊಳ್ತಾನೆ ಇರಬೇಕು. ಹೀಗೆ ಸತತವಾಗಿ ಕೆಲಸ ಆಗ್ತಾನೆ ಇರಬೇಕು. ಇದಕ್ಕೆ ಮತ್ತಷ್ಟು ದುಡ್ಡು ಖರ್ಚು ವೆಚ್ಚ ಆಗ್ತಾ ಇರುತ್ತೆ. ಹೀಗಾಗಿ ಸರ್ಕಾರ ಇದಕ್ಕೆಲ್ಲವೂ ಕೂಡ ಥಿಂಕ್ ಮಾಡಿದ್ರೆ ಈ ಕಿಟ್ಟನ್ನು ವಿತರಣೆ ಮಾಡೋದೇ ಬೇಡ ಅಂತ ಹಿಂದೆ ಸರಿತಾ ಇತ್ತು. ಆದರೆ ಕಿಟ್ಟನ್ನು ಕೊಡ್ತೇವೆ ಅಂತ ಬೇರೆ ಹೇಳಿದೆ ಅಲ್ವಾ. ಹಾಗಾಗಿ ಈ ಜನವರಿ ತಿಂಗಳಲ್ಲಿ ಕೂಡ ಈ ಕಿಟ್ ವಿತರಣೆ ಮಾಡಲಿಲ್ಲ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಕಾಯ್ದು ನೋಡಬೇಕು ಸ್ನೇಹಿತರೆ. ಒಟ್ಟಾರೆಯಾಗಿ ಸರ್ಕಾರ ಪೂರ್ತಿಯಾಗಿ ಬಿಡಿಸಿ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಫೆಬ್ರವರಿ ತಿಂಗಳಲ್ಲಿ ನಾವು ಕೊಡ್ತೇವೆ ಅಂತಕ್ಕಂಥ ಅಪ್ಡೇಟ್ ಇಲ್ಲಿ ಮೂಲಗಳಿಂದ ಸಿಕ್ಕಿದೆ. ಆದರೆ ಒಂದು ವೇಳೆ ಫೆಬ್ರವರಿ ತಿಂಗಳಲ್ಲಿ ಕೂಡ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಅಕ್ಕಿನೇ ನಿಮಗೆ ಕಂಟಿನ್ಯೂ ಆಗಿ ಸಿಗ್ತಾ ಹೋಗುತ್ತೆ. ಯಾಕಂದರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಹೇಗಿದೆ ಅಂದರೆ ಬಹಳಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ. ಅಂದರೆ ಸರ್ಕಾರದ ಮೊದಲೇ ಆರ್ಥಿಕ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಅಕ್ಕಿಯನ್ನು ಕೊಟ್ಟರೆ ಯಾವುದೇ ತೊಂದರೆ ಇಲ್ಲದೆ ಕೊಟ್ಟುಬಿಡ್ತಾರೆ. ಕಿಟ್ಗಳನ್ನು ವಿತರಣೆ ಮಾಡದೇ ಆದರೆ ಸಾಕಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ. ಹೀಗಾಗಿ ಸರ್ಕಾರ ದುಡ್ಡನ್ನು ಇಲ್ಲಿ ಸಂಗ್ರಹಿಸಿಡಬೇಕಾ ಅಥವಾ ಮುಂದಿನ ಪೀಳಿಗೆಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾ, ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ವೆಚ್ಚ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಸಾಲಗಳನ್ನಂತರೂ ಮಾಡಿಬಿಟ್ಟಿದೆ. ಇನ್ನೂ ಹೆಚ್ಚಿನ ಸಾಲ ಮುಂದಿನ ದಿನಗಳಲ್ಲಿ ಮಾಡೋದನ್ನು ನಾವು ಕಣ್ಣಾರೆ ಕಾಣ್ತೀವಿ. ಅತಿ ಹೆಚ್ಚಿನ ಸಾಲ ಮಾಡಿದಂತಹ ರಾಜ್ಯ ನಮ್ಮ ಭಾರತದಲ್ಲಿ ಯಾವುದಾದ್ರೂ ಇದೆ ಅದು ಕರ್ನಾಟಕ ಅಂತ ಹೇಳ್ಬೋದು. ಯಾಕಂದರೆ ಸದ್ಯಕ್ಕೆ ಇಲ್ಲ, ಇನ್ನು ಮುಂದೆ ಆಗತ್ತೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗೋದು ಬದಲಾಗಿ ಹೋಗ್ತಾ ಇದೆ ದುಡ್ಡು. ಯಾಕಂದರೆ ಗ್ಯಾರಂಟಿ ಯೋಜನೆಗಳಂದರೆ ಈಗ ಫ್ರೀ ಬಸ್ಸು ಕೊಡ್ತಾ ಇದ್ದಾರೆ, ಬಸ್ನಿಂದ ಇನ್ಕಮ್ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಶಕ್ತಿ ಒಂದು ಗೃಹಜ್ಯೋತಿ ಯೋಜನೆ, ಇದರಿಂದನೂ ಕೂಡ ಸರ್ಕಾರಕ್ಕೆ ಇನ್ಕಮ್ ಹೋಗುತ್ತೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ಇದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದೆ. ಆದರೆ ನಮಗೇನು ಸರಿಯಾಗಿ ಸಿಗ್ತಾ ಇಲ್ಲ. ಕರೆಂಟ್ ಬಿಲ್ ಹೇಗೆ ಕೊಡ್ತಾ ಇದ್ವಿ ಮೊದಲು ಹಾಗೆ ಕೂಡ ಕೊಡ್ತಾ ಇದ್ವಿ. ಇನ್ನು ಬೆಲೆಗಳ ಏರಿಕೆ ಆಗ್ತದೆ. ಮುಖ್ಯವಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸಾಲ ಆಗುತ್ತೆ. ಸಾಲ ಹೆಚ್ಚಾಗಿದ್ದೇ ಆದರೆ ಸಾಲ ತೀರಿಸಬೇಕಲ್ವಾ. ಇನ್ನು ಬೆಲೆಗಳ ಏರಿಕೆ ಆಗಬೇಕು. ಬೆಲೆಗಳ ಏರಿಕೆ ಆದರೆ ಯಾರಿಗೆ ತೊಂದರೆ? ಪ್ರಜೆಗಳಿಗೆ ತೊಂದರೆ. ನಾವೇ ಈ ಒಂದು ಬೆಲೆ ಏರಿಕೆಯನ್ನು ಅನುಭವಿಸಬೇಕು. ನಾವೇ ಸರ್ಕಾರಕ್ಕೆ ದುಡ್ಡನ್ನು ಹೆಚ್ಚಾಗಿ ಕೊಡಬೇಕು. ದುಡ್ಡು ಏನು ಮಾಡುತ್ತೆ ಸರ್ಕಾರ? ಸಾಲ ಮುಟ್ಟಿಸುತ್ತೆ. ಅಭಿವೃದ್ಧಿ ಕಾರ್ಯ ಅಲ್ಲೇ ಉಳಿಯುತ್ತೆ. ಹೀಗಾಗಿ ಇದರೆಲ್ಲದರ ಬಗ್ಗೆ ಚಿಂತನೆ ನಾವು ವಿಚಾರ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನೇನು ಹೆಚ್ಚಾಗಿ ಹೇಳಿಕ್ಕೆ ಹೋಗೋದಿಲ್ಲ. ಇದು ಸ್ವತಃ ಜನರೇ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬಿಡ್ತಾರೆ. ಇನ್ನು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಅಂತ. ಅದೇ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲಿ ಕೊಡಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ. ನ್ಯಾಯಬೆಲೆ ಅಂಗಡಿಗೆ ಹೋಗಿ ಹೇಗೆ ಅಕ್ಕಿ ತರ್ತೀರಿ ಹಾಗೆ ಇದನ್ನು ಕೂಡ ತರಬಹುದು. ಈ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.